ವಿಜಯಪುರ ನಗರದ ಮನೋಲಯ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಬಿಎಲ್ಡಿ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಆದ ಡಾಕ್ಟರ್ ಮನೋ ವಿಜಯ್ ಬ ಕಳಸಗುಂಡರವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಾಯೋಜಿತ ಮನೋಚಿಂತನ ಟಿವಿ ಕಾರ್ಯಕ್ರಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ವಿಶ್ವ ಕಾರ್ಮಿಕರ ದಿನ 2024 ವಿಷಯದ ಬಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದು, ಬಿಎಲ್ಡಿಇ ಸಂಸ್ಥೆ, ಮನೋಲಯ ಸಿಬ್ಬಂದಿ ವರ್ಗ, ಕುಟುಂಬದವರು ಮತ್ತು ಸ್ನೇಹಿತರು ಹೆಮ್ಮೆ ಪಡುವ ಸಂಗತಿಯಾಗಿದೆ. ಈ ಕಾರ್ಯಕ್ರಮವು ಮೇ 26 ರವಿವಾರ ಮಧ್ಯಾಹ್ನ 2:30ಕ್ಕೆ ಪ್ರಸಾರವಾಗಿದ್ದು, ಇದರಲ್ಲಿ ಕಾರ್ಮಿಕರಲ್ಲಿ ಬರುವ ಸಾಮಾನ್ಯ ಮಾನಸಿಕ ತೊಂದರೆಗಳ ಬಗ್ಗೆ ಮಾತನಾಡಿರುತ್ತಾರೆ. ವೀಕ್ಷಕರೇ, ಮನೋಚಿಂತನ ಮಾಲಿಕೆಯ ಇಂದಿನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಕಾರ್ಮಿಕರನ್ನು ಕಾಡುವಂತಹ ವಿಶೇಷ ಮಾನಸಿಕ ಅಸ್ವಸ್ಥತೆಗಳು ಯಾವುವು ಅನ್ನೋದನ್ನು ತಿಳಿಯೋದರ ಜೊತೆಗೆ ಅವುಗಳಿಗೆ ಚಿಕಿತ್ಸೆ ಮತ್ತು ಆಪ್ತ ಸಲಹೆ ಲಭ್ಯವಿದೆ ಎಂಬುದನ್ನು ಅರಿಯೋದು ಕೂಡ ಅತ್ಯಂತ ಮುಖ್ಯವಾಗುತ್ತೆ. ಈ ಕುರಿತು ಮಾತನಾಡಲಿದ್ದಾರೆ ವಿಜಯಪುರದ ಬಿಎಲ್ಡಿಇ ಡೀಮ್ಡ್ ವಿಶ್ವವಿದ್ಯಾಲಯದ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮನೋ ವಿಜಯ್ ಬ ಕಳಸಗೊಂಡ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಕಾರ್ಮಿಕರಿಗೆ ಮಾನಸಿಕ ಅನಾರೋಗ್ಯಗಳು ಅಥವಾ ಸಮಸ್ಯೆಗಳು ಏನಿದೆ, ಯಾವ ಪ್ರಮಾಣದಲ್ಲಿ ಕಾಡ್ತಾ ಇವೆ? ಕಾರ್ಮಿಕರಲ್ಲಿ ಜನಸಾಮಾನ್ಯರಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಹೊತ್ತು ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದರ ಪ್ರಮಾಣ ಸುಮಾರು 73% ಅಷ್ಟಿದೆ. ನಮ್ಮ ಭಾರತದಲ್ಲಿ ಸುಮಾರು 14ರಿಂದ 38% ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಾನಸಿಕ ಕಾಯಿಲೆಗಳ ಪ್ರಮಾಣ ಕಾರ್ಮಿಕರಲ್ಲಿ ಜನಸಾಮಾನ್ಯರಿಗಿಂತ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿನ ಒತ್ತನ್ನು ಅಥವಾ ಮಹತ್ವವನ್ನು ನಮ್ಮ ಕಾರ್ಮಿಕರಲ್ಲಿ ಕೊಡಬೇಕಾಗತ್ತೆ. ಈಗ ನಾವು ಬೇರೆ ಮಾನಸಿಕ ಕಾಯಿಲೆಗಳ ಥರ ನೋಡಿದಾಗ, ಒಂದೊಂದೇ ಕಾಯಿಲೆಯನ್ನು ನೋಡಿದಾಗ, ಈ ಮಾದಕ ವಸ್ತುಗಳ ಸೇವನೆ, ಅವಲಂಬನೆ ಪ್ರಮಾಣ ಆಗಲಿ ಅಥವಾ ಹಾನಿಕಾರಕವಾಗಿ ತಗೊಳ್ಳೋದಾಗಲಿ, ಅದು ಸರಿಸುಮಾರು 30% ಮೇಲ್ಪಟ್ಟು 30ಕ್ಕಿಂತ ಜಾಸ್ತಿ ಕಂಡುಬರುತ್ತೆ. ಬೇಜಾರಿನ ಕಾಯಿಲೆ ಅಂತ ಹೋದಾಗ ಸುಮಾರು 8ರಿಂದ 12%. ಆತಂಕ ಕಾಯಿಲೆ, ಆತಂಕ ಗಾಬರಿ, ಅದು ಸುಮಾರು 10-12%. ಆಮೇಲೆ ಡಿಮೆನ್ಷಿಯಾ, ಈ ಮರುವಿನ ಕಾಯಿಲೆ ಕೂಡ ಕೆಲವು ಪ್ರಮಾಣದಲ್ಲಿ ಕಂಡುಬರುತ್ತೆ. ಆಮೇಲೆ ಈ ದಿಸ್ಥೈಮಿಯಾ ಅಂತ ಹೇಳ್ತಾಯಿ, ಅದು ಬೇಜಾರಿನ ಥರದ ಕಾಯಿಲೆ, ಅಲ್ಲಿ ಅದು ಸುಮಾರು 4% ಕಂಡುಬರುತ್ತೆ. ಅದಲ್ಲದೆ ಈ ಸಣ್ಣ ಪ್ರಮಾಣದ ಸೈಕೋಟಿಕ್ ಕಾಯಿಲೆ, ಅಕ್ಯೂಟ್ ಟ್ರಾನ್ಸಿಯೆಂಟ್ ಸೈಕೋಟಿಕ್ ಅಂತ ಹೇಳ್ತೀವಿ. ಅಂದರೆ ಕೆಲವೇ ದಿನಗಳಲ್ಲಿ ಸೈಕೋಟಿಕ್ ಕಾಯಿಲೆ ಉಲ್ಬಣ ಆಗುವುದು, ಆ ಥರದ್ದು ಕೂಡ ಕಡಿಮೆ ಪ್ರಮಾಣದಲ್ಲಿ ಕಾರ್ಮಿಕರಲ್ಲಿ ಕಂಡುಬರುತ್ತೆ. ಈಗ ಜನಸಾಮಾನ್ಯರಲ್ಲಿಯೂ ಕೂಡ ನಾನಾ ರೀತಿಯ ಮನೋರೋಗಗಳು, ಮಾನಸಿಕ ಸಮಸ್ಯೆಗಳು ಇದೆ. ಅದರ ಬಗ್ಗೆಯೂ ನಮ್ಮಲ್ಲಿ ಇರುವಂತಹ ಜಾಗೃತಿ ಕಡಿಮೆ ಅಂತಾನೆ ಹೇಳ್ಬೋದು ಅಲ್ವಾ? ಆದರೆ ಕಾರ್ಮಿಕರಲ್ಲಿ ವಿಶೇಷವಾಗಿ ಕಂಡುಬರುವಂತಹ ಮಾನಸಿಕ ಅಸ್ವಸ್ಥತೆಗಳು ಯಾವುವು? ನಾನು ಮೊದಲನೇದಾಗಿ ಹೇಳಿದಾಗೆ, ಈ ಅವರಿಗೆ ಒತ್ತಡವನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ, ಅಥವಾ ಕೋಪಿಂಗ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತೊಂದರೆಗಳಾಗೋದ್ರಿಂದ ವ್ಯಕ್ತಿ ಈ ದುಶ್ಚಟಗಳ ಮೊರೆ ಹೋಗುವ ವಿಷಯ ಬಹಳ ಸರ್ವೇ ಸಾಮಾನ್ಯ. ಅದಕ್ಕೆ ನಾನು 30ರಿಂದ 38% ಜನ ಅದಕ್ಕೆ ಒಳಗಾಗ್ತಾರೆ ಅಂತ ಹೇಳಿದೆ. ಅವಲಂಬನೆಯ ಅಷ್ಟೇ ಅಲ್ಲ, ಆ ವಸ್ತುವನ್ನು ಹಾನಿಕಾರಕ ಪ್ರಮಾಣದಲ್ಲಿ ಬಳಸೋದು ಕೂಡ ನಾವು ಜಾಸ್ತಿ ನೋಡ್ತೀವಿ. ಇದಲ್ಲದೆ ಈ ಬೇಜಾರಿನ ಕಾಯಿಲೆ, ಡಿಪ್ರೆಷನ್ ಕಾಯಿಲೆ, ಈ ಡಿಪ್ರೆಷನ್ಗೂ ಕೂಡ ವ್ಯಕ್ತಿಯ, ಅಂದರೆ ಅವರಿಗೆ ಏನು ಅವರ ಕೆಲಸದಿಂದ ಅಪೇಕ್ಷೆ ಮಾಡ್ತಾ ಇರ್ತಾರೆ ಉನ್ನತಾಧಿಕಾರಿಗಳು, ಅವರ ಸಾಮರ್ಥ್ಯ ಏನಿರುತ್ತೆ, ಅವೆರಡರಲ್ಲಿ ಸಮತೋಲನ ಕಳೆದುಕೊಂಡಾಗ, ಒತ್ತಡ ಆದಾಗ ವ್ಯಕ್ತಿ ಆಟೋಮೆಟಿಕ್ ಆಗಿ ಬೇಜಾರಿನಕ್ಕೆ ಹೋಗ್ತಾನೆ. ಬೇಜಾರಿಂದ ಮತ್ತೆ ಅವರ ಕಾರ್ಯಕ್ಷಮತೆ ಕಡಿಮೆ ಆಗೋದು, ಕಾರ್ಯಕ್ಷಮತೆ ಕಡಿಮೆ ಆದಾಗ ಅದರಿಂದ ಬರುವ ಪ್ರತಿಫಲಗಳು, ರಿಸಲ್ಟ್ಸ್, ಅದು ಕೂಡ ಕಡಿಮೆ ಆಗುವಂಥ ಎಲ್ಲ ಸರ್ವೇ ಸಾಮಾನ್ಯ ವಿಷಯಗಳು ಕಾಣ್ತೀವಿ. ಹಾಗಾಗಿ ಕಾರ್ಮಿಕರು ಈ ಬೇಜಾರಿನ ಕಾಯಿಲೆಗೂ ಕೂಡ ಅತಿಯಾಗಿ ಒಳಗಾಗ್ತಾರೆ. ಮತ್ತು ಅವರಿಗೆ ಏನು ಡಿಮ್ಯಾಂಡ್ಸ್, ಈ ಥರ ಆಗಬೇಕು, ಇಷ್ಟು ಸಮಯದಲ್ಲಿ ಮುಗಿಬೇಕು ಅಂತ ಈ ಥರದ ವಿಷಯಗಳನ್ನು ಕೊಟ್ಟಾಗ ವ್ಯಕ್ತಿ ಅತಿಯಾದ ಗೊಂದಲಕ್ಕೆ, ಆತಂಕಕ್ಕೆ ಒಳಗಾಗ್ತಾನೆ. ಆತಂಕಕ್ಕೆ ಒಳಗಾದಂಥ ವ್ಯಕ್ತಿ ತನ್ನ ಶಕ್ತಿಗೆ ಅನುಸಾರವಾಗಿ ಸಾಮರ್ಥ್ಯವನ್ನು ಇಡಲಾಗಂಗಿಲ್ಲ. ಮತ್ತೆ ಅಲ್ಲಿ ಕೂಡ ಅವರ ಕಾರ್ಯದಿಂದ ಬರುವಂತಹ ಪ್ರತಿಫಲಗಳ ರಿಸಲ್ಟ್ಸ್ ಅಲ್ಲಿ ಕಡಿಮೆ ನೋಡ್ತೀವಿ. ಅದೇ ಒಂದು ದೊಡ್ಡ ಆತಂಕ, ಗಾಬರಿ ತರ ಕಾಣುತ್ತೆ.
ಈ ಥರ ಭಾಳ ವ್ಯತ್ಯಾಸಗಳಾದ ವ್ಯಕ್ತಿ ನಿದ್ರಾಹೀನತೆ ಕೂಡ ಕಂಡುಬರುತ್ತೆ. ಸೊ ಈ ನಿದ್ರಾಹೀನತೆಯಿಂದ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಫ್ಕೋರ್ಸ್ ಈ ನಮ್ಮ ಮಾನಸಿಕ ಕಾಯಿಲೆಗಳನ್ನು ಕೂಡ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನೇ ಹಿಡಿತೀವಿ. ಸೊ ಇದರಿಂದ ವ್ಯಕ್ತಿಗೆ BP ಕಾಯಿಲೆ, ಸಕ್ಕರೆ ಕಾಯಿಲೆ, ಹಾರ್ಟಿನ ತೊಂದರೆಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಕೆಲವೊಂದು ಈ ಅಯನೈಸೇಷನ್ ಇಂಡಸ್ಟ್ರಿ ಅಂದರೆ ವಿಕಿರಣಗಳ ಕೈಗಾರಿಕೆಗಳು ಅಥವಾ ಈ ರಾಸಾಯನಿಕ ವಿಷಯಗಳ ಕೈಗಾರಿಕೆಗಳಂತಹ ಕಾರ್ಮಿಕರಲ್ಲಿ ಈ ಮರುವಿನ ಕಾಯಿಲೆ, ಡಿಮೆನ್ಷಿಯಾ ಕಾಯಿಲೆ ಕೂಡ ನಾವು ನೋಡ್ತೀವಿ ಅವರು. ಈಗ ನೀವು ಹೇಳ್ತಾ ಇರುವ ಹಾಗೆ ಕಾರ್ಮಿಕರಲ್ಲಿ ಈ ಮಾದಕ ವಸ್ತುಗಳ ಸೇವನೆ ಮತ್ತು ವಿಶೇಷವಾಗಿ ಕಂಡು ಬರುವಂತದ್ದು ಅಂತಂದ್ರೆ ಮದ್ಯಪಾನವನ್ನ ಮಾಡುವಂಥದ್ದು, ಹಾಗೆ ಈ ತಂಬಾಕು ಸೇವನೆ ಇದು ಅತಿ ಹೆಚ್ಚಾಗಿ ಕಂಡು ಬರ್ತಿದೆ. ಹೀಗೆ ಕಾರ್ಮಿಕರಲ್ಲಿ ವಿಶೇಷವಾಗಿ ಒಂದಷ್ಟು ಮಾನಸಿಕ ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಆಯ್ತು. ಆದ್ರೆ ಈ ರೀತಿ ಆಗ್ಲಿಕ್ಕೆ ನಿರ್ದಿಷ್ಟವಾದ ಕಾರಣಗಳು ಏನಾದ್ರೂ ಇದೆಯಾ? ಖಂಡಿತ. ಇಲ್ಲಿ 2 ಮಾದರಿಗಳನ್ನ ಈ ನಾವು ನಮ್ಮ ಅಧ್ಯಯನಗಳು ಹೇಳ್ಕೊಡುತ್ತೆ. ಒಂದು, ನಾವು ಅವರ ಸಾಮರ್ಥ್ಯವನ್ನು ನೋಡ್ತೀವಿ, ಅವರಿಂದ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಸೊ ಅವರ ಸಾಮರ್ಥ್ಯಗನುಸಾರವಾಗಿ ಕೆಲಸ ಇದ್ದು ಅದೇ ತರ ಅಪೇಕ್ಷೆ ಇದ್ದಾಗ ಒತ್ತಡ ವ್ಯಕ್ತಿಗಳಲ್ಲಿ ಕಡಿಮೆ ಆಗತ್ತೆ. ಯಾವಾಗ ಇದರಲ್ಲಿ ಸಮತೋಲನವನ್ನ ಕಳೆದುಕೊಳ್ಳುತ್ತೆ ವ್ಯಕ್ತಿ. ಸೊ ಈ ಸಮತೋಲನವನ್ನು ಕಳೆದುಕೊಳ್ಳಕ್ಕೆ ಕಾರಣಗಳು, ಒಂದು ಅವರ ಸಾಮರ್ಥ್ಯದಲ್ಲಿ ಕಡಿಮೆ ಇರೋದು, ಅಥವಾ ಅವರಿಂದ ಅತಿಯಾದ ಅಪೇಕ್ಷೆಗಳನ್ನು ಮಾಡ್ತಾ ಇರಬಹುದು, ಅಥವಾ ಅವರ ಅದು ಏನು ಪರಿಸರ ಏನಂತೀವಿ, ಕಾರ್ಯ ಮಾಡುವಂತ ಕೆಲಸದ ಪರಿಸರ ಪ್ರತಿಕೂಲ ವಿಷಯಗಳಿರಬಹುದು, ಅನುಕೂಲ ವಿಷಯಗಳದ್ದು ಇಡದೇ ಇರಬಹುದು, ಅಥವಾ ಕಾರ್ಯದಲ್ಲಿ ನಾವು ಅವರಿಗೆ ಕೊಡುವಂತಹ ಸಲಕರಣೆಗಳಾಗಲಿ ಅಥವಾ ಏನೋ ವಿಷಯಗಳನ್ನು ಒದಗಿಸಬೇಕು ಅದು ಇರದೇ ಇರೋದಾಗಬಹುದು, ಅತಿಯಾದ ಒತ್ತಡವನ್ನ ಕೊಡ್ತಿರೋದಾಗಬಹುದು, ಈಗ ಶಿಫ್ಟ್ ವರ್ಕ್ ಆ ವಿಷಯಗಳನ್ನು ಕೂಡ ನೋಡಿದಾಗ ವ್ಯಕ್ತಿಗೆ ಅತಿಯಾದ ತೊಂದರೆಗಳು ಆಗತ್ತೆ. ಆಮೇಲೆ ಅವರಿಂದ ಏನು ಎಫರ್ಟ್ ಹಾಕ್ತಾರೆ, ಏನು ಪ್ರಯತ್ನವನ್ನು ಪಡ್ತಾರೆ, ಆ ಪ್ರಯತ್ನಗನುಸಾರವಾಗಿ ನಾವು ಅವ್ರಿಗೆ ರಿವಾರ್ಡ್ ಕೊಡ್ತಾ ಇದೀವ, ಅವ್ರಿಗೆ ಏನು ಎಫರ್ಟ್ ಹಾಕಿದಾಗ ಏನು ರಿಸಲ್ಟ್ಸ್ ಬಂದಾಗ ಅದನ್ನು ಅನುಸಾರವಾಗಿ ಅವ್ರ ರಿವಾರ್ಡ್ಸ್ ಏನು ನಾವು ಸಹಾಯಧನ, ಪ್ರಮೋಷನ್ ಅಂತ ಕೊಡೋದಾಗ್ಲಿ, ಪೇಮೆಂಟಲ್ಲಿ ಹೈಕ್ ಮಾಡೋದಾಗ್ಲಿ, ಈ ಥರದ ವಿಷಯಗಳು ಅವರಿಗೆ ದೊರಕ್ತಾ ಇದೆಯಾ ಇಲ್ಲ. ಈ ಥರ ವಿಷಯಗಳಲ್ಲಿ ಅಸಮತೋಲನ ಕಂಡಾಗ ಈಗ ಕೆಲವೊಂದು ಈ ಯಾವುದೇ ಕೈಗಾರಿಕೆ ತಗೊಂಡು ನಾ ಹೇಳಿದ ವಿಷಯಗಳು ಬಂದೇ ಬರುತ್ತೆ. ಒತ್ತಡ ಬರೋದೆ, ಪರಿಸರ ಇರೋದೆ, ಅವರ ಸಹೋದ್ಯೋಗಿಗಳ ಒಳಗಿನ ಏನಂತೀರಿ ಹೊಂದಾಣಿಕೆ ಕೂಡ ಬೇಕಾಗತ್ತೆ. ಸೊ ಈ ಎಲ್ಲಾ ವಿಷಯಗಳು ಎಲ್ಲಾ ಕೈಗಾರಿಕೆಗಳಲ್ಲಿ ಬರುವಂತಹದ್ದೇ. ಸೊ ಯಾವುದೇ ಒಂದು ವಿಷಯದಲ್ಲಿ ಕೂಡ ಅಲ್ಪ ಸ್ವಲ್ಪ ಸಮತೋಲನ ವ್ಯತ್ಯಾಸ ಆದಾಗ ಅದು ಮತ್ತೆ ಹಾಗೆ ಇರ್ತಾ ಹೋದಾಗ ವ್ಯಕ್ತಿಗೆ ಈ ಮಾನಸಿಕ ಕಾಯಿಲೆಗಳು, ಬೇಜಾರು, ಆತಂಕ, ನಿದ್ರಾಹೀನತೆ ವಿಷಯಗಳು ಶುರು ಆಗತ್ತೆ. ಈಗ ಮನೋರೋಗಗಳಿಗೆ ಚಿಕಿತ್ಸೆ ಇದೆ ಅನ್ನುವಂಥದ್ದು ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಅರಿವು ಮೂಡಿದೆ ಅಂತ ಹೇಳಬಹುದು. ಕಾರ್ಮಿಕರಲ್ಲಿ ಕಾಣಿಸ್ತಾ ಇರುವಂತಹ ಮನೋರೋಗಗಳಿಗೂ ಕೂಡ ಚಿಕಿತ್ಸೆ ಇದೆಯಾ? ಯಾಕೆ ಈ